ನಮಸ್ಕಾರ ರೀ ಎಲ್ಲರಿಗೂ ಬೆಳಗಿನ ಶುಭೋದಯ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರೇನು? ನಾವು ಆರಾಮದೀವಿ ನೋಡ್ರಿ. ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋನು ಬರ್ರಿ. ಇವತ್ತು ಮಂಗಳವಾರ ಬೆಳಗ್ಗೆ ಟೈಮ್ 6 ಗಂಟೆ ಆಗಿ 40 ನಿಮಿಷ ಆಗೈತೆ ನೋಡ್ರಿ. ನಾನು ಎದ್ದು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಜಳಕ ಮುಗಿಸಿ ಇನ್ನು ದೇವ್ರ ಪೂಜೆ ಮಾಡ್ಬೇಕಂತೇಳಿ ಫಸ್ಟಿಗೆ ಹೊಸಲು ಪೂಜೆ ಮಾಡಿದ್ನೆ, ಆಮೇಲೆ ದೇವ್ರ ಪೂಜೆ ಮಾಡ್ಬೇಕಲ್ರಿ. ಹಾಗಾಗಿ ಹೊಸಲ್ಕ ಅರಿಶಿನ ಕುಂಕುಮ ಹಚ್ಬಿಟ್ಟು ರಂಗೋಲಿ ಹಾಕಿ ಪೂಜೆ ಮಾಡಿಬಿಟ್ಟು ಆಮೇಲೆ ಒಳಗಡೆ ಹೋಗಿ ದೇವ್ರ ಪೂಜೆ ಮಾಡ್ಬೇಕ್ರಿ. ನಮ್ಮ ಮನೆಯವ್ರೂ ಜಲ್ದಿನೇ ಹೋಗ್ಯಾರು, 6 ಗಂಟೆಕನ್ನ ಬೇರೆ ಊರಿಗೆ ಹೋಗ್ಯಾರು. ಹಾಗಾಗಿ ಎಲ್ಲ ಕೆಲಸ ನಾನೇ ಮಾಡಿಬಿಟ್ಟು ಮುಗಿಸ್ಬಿಟ್ಟು ಈಗಿದ್ರೆ ರಂಗೋಲಿ ಹಾಕೋದನ್ನು ಆಯ್ತು ನೋಡ್ರಿ. ಸಿಂಪಲಾಗಿ ಇಷ್ಟ ಅಕ್ಕಿ ಹಿಟ್ಟಿಲೆ ರಂಗೋಲಿ ಹಾಕಿಬಿಟ್ಟು ಇನ್ನು ದೇವ್ರ ಪೂಜೆ ಅಷ್ಟೇ ಮಾಡ್ಬೇಕು ನೋಡ್ರಿ. ಇನ್ನು ದೇವರ ಎಲ್ಲ ಅಂದ್ರೆ ಹೂವು ಎಲ್ಲ ಹಾಕಿದ್ದು ಎತ್ತಿಟ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿಕೊಂಡು ಆಮೇಲೆ ಹೊಸ ಹೂವು ತಂದು ದೇವರಿಗಿಟ್ಟು ಸಿಂಪಲ್ಲಾಗಿ ಪೂಜೆ ಮಾಡೋದ್ರಿ. ಮತ್ತು ಈ 9 ದಿವಸ ದೇವರನ್ನು ತೆಗ್ಯಾಕೆ ಹೋಗಬಾರ್ದು, ಅಂದರೆ ಕಿತ್ತಿ ತೊಳೆಯೋದಾಗಲಿ ಮಾಡೋಕ್ಕೆ ಹೋಗಬಾರ್ದು ನವರಾತ್ರಿ ಒಳಗ್ರಿ. ಏನು ಮೊದಲೇ ದಿವಸ ತಿಕ್ಕಿ ತೊಳೆದು ಪೂಜೆ ಏನು ಮಾಡಿರ್ತೀವಲ್ಲ ಹಂಗೆ ಇಡಬೇಕು. ಬರೀ ಹೂವು ಅಷ್ಟೇ ಚೇಂಜ್ ಮಾಡಿಬಿಟ್ಟು ಬೇಕಂದ್ರೆ ಸಿಂಪಲ್ಲಾಗಿ ರಂಗೋಲಿ ಹಾಕಿ ದೀಪ ಹಚ್ಚಿ ಪೂಜೆ ಮಾಡ್ಬೋದು. ಅಂದ್ರೆ ಒಬ್ಬೊಬ್ರ ಮನೆ ಪದ್ಧತಿ ಒಂದೊಂದು ಥರ ಇರುತ್ತೆ ರೀ. ಮತ್ತು 5 ದಿವ್ಸಿನ ದೀಪ ಇದ್ರೆ 5 ದಿವಸ ದೀಪನೂ ಹಾಕ್ತಾರೆ. ಅಂದ್ರೆ ಅದು 9 ದಿವ್ಸಿನ ದೀಪ ಆದಮೇಲೆ 3-4 ದಿವಸಿಗೆ 5 ದಿವ್ಸಿನ ದೀಪನೂ ಹಾಕ್ತಾರೆ. ಅಂದ್ರೆ ನಾವು ಯಾವ ರೀತಿ ನಮ್ಮ ಕಡೆ ಯಾವ ರೀತಿ ಪದ್ಧತಿ ಇರುತ್ತಲ್ಲ ಆ ರೀತಿ ಮಾಡ್ತಾರೋ. ಈಗಿದ್ರೆ ನಾನು ಹೂವು ಎಲ್ಲ ತೆಗೆದು ರಂಗೋಲಿ ಹಾಕಿ ಹೊಸ ಹೂವು ತಂದು ದೇವರಿಗೆ ಇಟ್ಬಿಟ್ಟು ದೀಪ ಹಚ್ಚಿ ಊರಿನ ಕಡ್ಡಿ ಬೆಳಗಿ ಮತ್ತು ತುಪ್ಪದ ಆರತಿ ಮತ್ತು ನೈವೇದ್ಯಕ್ಕೆ ಏನಾದರೂ ಸ್ವಲ್ಪ ಬೆಲ್ಲ ಅಥವಾ ಸಕ್ಕರೆ ಮತ್ತು ಹಣ್ಣಿದ್ರೆ ಹಣ್ಣು ಏನಿರುತ್ತಲ್ಲ ಮನೆಯೊಳಗೆ ಅಷ್ಟೇ ನೈವೇದ್ಯಕ್ಕಿಟ್ಟು ಈ ರೀತಿ ಸಿಂಪಲ್ಲಾಗಿ ಪೂಜೆ ಮಾಡೋದು ನೋಡ್ರಿ. ಬೆಳಗ್ಗೆ ಪೂಜೆ ಮಾಡಿಬಿಟ್ರೆ ಪಾಸಿಟಿವ್ ಫೀಲ್ ಆಗುತ್ತೆ ನೋಡ್ರಿ ಧೂಪ ಹಾಕೋದ್ರಿಂದ. ಮತ್ತು ನಾವು ಊದ್ಬತ್ತಿ ಎಲ್ಲ ಹಚ್ಚಿರ್ತೀವಿ, ಒಳ್ಳೆ ಘಮನೂ ಬರ್ತಾ ಇರ್ತೈತಿ. ಹಾಗಾಗಿ ಬೆಳಗ್ಗೆ ಆದಷ್ಟು ಜಲ್ದಿ ಪೂಜೆ ಮಾಡೋದು ಬೆಸ್ಟ್ ನೋಡ್ರಿ. ಅಂದರೆ ಡೈಲಿ ನಮ್ಗೆ ಜಲ್ದಿ ಪೂಜೆ ಮಾಡೋಕೆ ಆಗ್ಲಿಕ್ಕಂದ್ರೂ ಹಬ್ಬ ಅಮಾವಾಸ್ಯೆ ಹುಣ್ಣಿಮೆ ಈ ರೀತಿ ಇದ್ದಾಗ ಜಲ್ದಿ ಆದಷ್ಟು 7 ಗಂಟೆ ಒಳಗಡೆ ಪೂಜೆ ಮಾಡೋದು ಬೆಸ್ಟ್ ರೀ. ಅಂದರೆ ಒಬ್ಬೊಬ್ಬರಂತೂ 6 ಗಂಟೆ ಒಳಗಡೆ ಪೂಜೆ ಮಾಡ್ತಾರೆ. ಅಷ್ಟು ಜಲ್ದಿ ಮಾಡೋಕೆ ಆಗ್ಲಿಕ್ಕಂದ್ರೂ 7 ಗಂಟೆ ತನಕನೂ ಮಾಡ್ಬೋದು ಈಜಿಯಾಗಿ. ಅಂದರೆ ಅಷ್ಟೊಂದೇನು ಕಷ್ಟ ಅನ್ಸಂಗಿಲ್ಲ ರೀ. ಅಂದರೆ 6 ಗಂಟೆ ಒಳಗಡೆ ಮಾಡೋಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ. ಅಂದ್ರೆ ನಾವು 6 ಗಂಟೆಗೆ ಪೂಜೆ ಮಾಡ್ಬೇಕಂದ್ರೆ 5 ಗಂಟೆ ಒಳಗೆ ಅಂದ್ರೆ 4:15ನೇ ಎದ್ದಿರಬೇಕು. ಆವಾಗ 6 ಗಂಟೆ ಒಳಗಡೆ ಪೂಜೆ ಆಗುತ್ತೆ. ಮತ್ತು ಬನ್ನಿ ಗಿಡಕ್ಕೂ ಹೋಗಿ ಕೆಲವೊಬ್ಬರು ಪೂಜೆ ಮಾಡ್ತಾರೆ, ಅಂದರೆ ಜಾಸ್ತಿನೇ ಪೂಜೆ ಮಾಡ್ತಾರೆ. ಅಂದರೆ ಹೆಣ್ಮಕ್ಳೆಲ್ಲ ಬೆಳಗ್ಗೆ 5-5:30ಗೆಲ್ಲನೇ ಬನ್ನಿ ಗಿಡಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಬರ್ತಾರೆ. ಹೋಗೋಕ್ಕಾಗ್ಲಿಕ್ಕಂದ್ರೆ ಮನೆಯೊಳಗೆ ಸಿಂಪಲ್ಲಾಗಿ ಈ ರೀತಿ ಪೂಜೆ ಮಾಡಿಬಿಟ್ಟು ಉಪವಾಸ ಮಾಡ್ಬೋದು. ನಾನು ಅದೇ ರೀತಿ ಮಾಡೋದು ನೋಡ್ರಿ. ಎಲ್ಲರಿಗೆ ಬನ್ನಿ ಗಿಡಕ್ಕೆ ಹೋಗೋಕ್ಕಾಗಂಗಿಲ್ಲ, ಅಂದ್ರೆ ಮನೆಯಿಂದ ದೂರ ಇರುತ್ತೆ. ಮತ್ತು ಬೆಳಗ್ಗೆ ನಸಿಕ್ನಾಗ ಅಷ್ಟು ಜಲ್ದಿ ಹೋಗೋಕ್ಕೂ ಆಗಂಗಿಲ್ಲಲ್ಲ. ಹಾಗಾಗಿ ಮನೆಯೊಳಗನೆ ಈ ರೀತಿ ಸಿಂಪಲ್ಲಾಗಿ ದೇವ್ರ ಪೂಜೆ ಮಾಡಿಬಿಟ್ಟು ಉಪವಾಸನ ಮಾಡ್ಬೋದು. ನಾನು ಅದೇ ರೀತಿ ಮಾಡೋದು. ಅಂದ್ರೆ ಒಬ್ಬೊಬ್ಬರು ನವರಾತ್ರಿ ಅಂತ ಮಾಡ್ತಾರೆ, ಅಂದ್ರೆ ಪೂರ್ತಿ ಏನು ತಿನ್ನಂಗಿಲ್ಲ, ಊಟನೇ ಮಾಡೋಂಗಿಲ್ಲ 9 ದಿವಸ ರೀ. ನಾನು ಒಂದು ಹೊತ್ತು ಊಟ ಮಾಡಿಬಿಟ್ಟು ಉಪವಾಸ ಮಾಡೋದು. ಅಂದ್ರೆ ಪೂರ್ತಿ ಉಪವಾಸ ಮಾಡೋಕ್ಕೆ ಆಗಂಗಿಲ್ಲಲ್ರಿ ಕೆಲವೊಬ್ರಿಗೆ. ನನಗೂ ಅಷ್ಟೇ ಮೈಗ್ರೇನ್ ಪ್ರಾಬ್ಲಮ್ ಇರೋದ್ರಿಂದ ಜಾಸ್ತಿ ಉಪವಾಸ ಮಾಡಿಬಿಟ್ರೆ ತಲೆನೋವು ಬಂದುಬಿಡುತ್ತೆ. ಹಾಗಾಗಿ ಒಂದು ಟೈಮ್ ಊಟ ಮಾಡ್ತೀನಿ ಬೆಳಗ್ಗೆ ಮತ್ತು ಮಧ್ಯಾಹ್ನ ಏನು ತಿನ್ನಕ್ಕೆ ಹೋಗಂಗಿಲ್ಲ. ಮಧ್ಯಾಹ್ನ ಸ್ವಲ್ಪ ಶೇಂಗಾ ಅಥವಾ ಒಂದೊಂದು ಸಲ ಸಾಬುದಾನಿನೂ ಮಾಡ್ಕೊಂಡು ತಿಂದಿರ್ತೀನಿ, ಇಲ್ಲಾಂದ್ರೆ ಸಂಜೆಕನ್ನೇ ಊಟ ಮಾಡೋದ್ರಿ. ಮತ್ತು 9 ದಿವಸ ಏನೈತಲ್ಲ ನಾವು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಅಡುಗೆಗನ್ನ ಯೂಸ್ ಮಾಡೋಕ್ಕೆ ಹೋಗಬಾರ್ದಂತಾರು. ಹಾಗಾಗಿ ನಾನು ಯೂಸ್ ಮಾಡೋಕ್ಕೆ ಹೋಗಂಗಿಲ್ಲ ರೀ. ಸಿಂಪಲ್ಲಾಗಿ ಬರೀ ಉಳ್ಳಾಗಡ್ಡಿ ಒಂದು ಬಿಟ್ಟು ಮತ್ತು ಬೆಳ್ಳುಳ್ಳಿ ಅಷ್ಟು ಬಿಟ್ಟು ಎಲ್ಲನೂ ಹಾಕಿಬಿಟ್ಟು ಅಡುಗೆ ಮಾಡೋದು. ಅಂದರೆ ಹಬ್ಬ ಆಗಲಿ ಮತ್ತು ದೇವರಿಗೆ ನೈವೇದ್ಯ ಟೈಮ್ದಾಗೂ ಅಷ್ಟೇ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಯೂಸ್ ಮಾಡ್ದೇ ನೈವೇದ್ಯನೂ ಮಾಡ್ಬೇಕಂತಾರೆ. ಹಾಗಾಗಿ ಈ 9 ದಿವಸ ಏನೈತಲ್ಲ ನಾನು ಉಳ್ಳಾಗಡ್ಡಿ ಮತ್ತು ಬೆಳ್ಳುಳ್ಳಿ ಹಾಕ್ದೇ ಅಡುಗೆ ಮಾಡೋದು. ಬರೀ ಮೆಣಸಿನ್ಕಾಯಿ ಜೀರಿಗೆ ಸಾಸ್ವೆ ಶೇಂಗಾ ಮತ್ತು ಉದ್ದಿನ ಬೇಳೆ ಈ ಥರ ಎಲ್ಲ ಹಾಕಿಬಿಟ್ಟು ಸಿಂಪಲ್ಲಾಗಿ ನಮ್ಗೆ ಯಾವ್ದು ಬೇಕಲ್ಲ ಅದೇ ರೀತಿ ಅಡುಗೆ ಮಾಡೋದು. ಈಗ ಉಪ್ಪಿಟ್ಟು ಅದೇ ರೀತಿ ಮಾಡಿದೆ ನೋಡ್ರಿ. ಬರೀ ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಶೇಂಗಾ ಉದ್ದಿನ ಬೇಳೆ ಕಡಲೆಬೇಳೆ ಅಷ್ಟು ಹಾಕಿಬಿಟ್ಟು ಸಿಂಪಲ್ಲಾಗಿ ಈ ರೀತಿ ಉಪ್ಪಿಟ್ಟು ಮಾಡಿಬಿಟ್ರೆ ಟೇಸ್ಟ್ ಆಗುತ್ತೆ ನೋಡ್ರಿ. ಉಳ್ಳಾಗಡ್ಡಿ ಹಾಕಿಲ್ಲ ಅನ್ನೋ ಅಷ್ಟೊಂದು ಫೀಲ್ ಏನು ಬರೋಂಗಿಲ್ಲ. ಈಗಿದ್ರೆ ಉಪ್ಪಿಟ್ಟನ್ನು ರೆಡಿ ಮಾಡಿ ಮನಗೂ ಕೊಟ್ಟೆ ನೋಡ್ರಿ. ನಮ್ಮ ಮನೆಯವ್ರೂ ಬೆಳಿಗ್ಗೆ 6 ಗಂಟೆಗೆ ಹೋಗಿದ್ರು. ಮತ್ತು ತನ್ನೊಂದು ಉಪವಾಸ ಇರುತ್ತೆ, ನಂದು ಉಪವಾಸ ಇರುತ್ತೆ, ಏನೂ ತಿಂದಿತ್ತಿಲ್ಲ. ಅದಕ್ಕಾಗಿ ಮನಗೆ ಅಷ್ಟೇ ಉಪ್ಪಿಟ್ಟು ಮಾಡಿಕೊಟ್ಟೆ ರೀ. ಈಗ ಮಧ್ಯಾಹ್ನ ನೆಂತಲ ಬರೀ ಅನ್ನಕ್ಕೆ ಇಟ್ಟಿದ್ದೆ, ನಿನ್ನೆ ಸಾರಿತ್ತು ಅದನ್ನೇ ಊಟ ಮಾಡ್ತೀನಿ ಮಮ್ಮಿ, ಏನೂ ಮಾಡೋಕ್ಕೆ ಹೋಗ್ಬೇಡ್ರಿ ಅಂತ ಮನು ಹೇಳಿದ್ದ. 3 ಗಂಟೆ ಆಗಿತ್ತು. ಮನೂ NCC ಕ್ಲಾಸಿಗೆ ಹೊಂಟಿದ್ದಾರೆ, ತನೂ ಬಂದಿದ್ಲಲ್ಲ. ಹಾಗಾಗಿ ಸ್ವಲ್ಪ ಬೆಳಗ್ಗೆಯಿಂದನೂ ಏನೂ ತಿಂದಿತ್ತಿಲ್ಲ. ಚಹಾ ಕುಡಿದ್ಬಿಟ್ರೂ ತಲೆನೋವು ಬರುತ್ತೆ ರೀ ಬೆಳಗ್ಗೆ. ಹಾಗಾಗಿ ಚಾನೂ ಕುಡ್ದಿತ್ತಿಲ್ಲ ತನು. ಈಗ ಸ್ವಲ್ಪ ಶೇಂಗಾ ಹುರಿದು ಕೊಟ್ರಾಯ್ತು, ಶೇಂಗಾ ಬೆಲ್ಲ ತಿಂತಾಳ ಅಂತ
ಶೇಂಗಾ ಹುರ್ಯಾಕತ್ತಿದ್ದೆ ರೀ. ನನ್ನ ಮಗನಿಗೂ ಶೇಂಗಾ ಬೆಲ್ಲ ತಿನ್ನೋಕೆ ಜಾಸ್ತಿ ಇಷ್ಟ ಆಗುತ್ತೆ. ನಮ್ಮ ಮನೆಯೊಳಗೆ ಹುರಿದಿದ್ದ ಶೇಂಗಾ 1 kg ಇದ್ರೂ ಒಂದು ದಿವಸಿಗೆ ಖಾಲಿ ಆಗಿಬಿಡ್ತಾವೆ ನೋಡಿರಿ, ಅಷ್ಟು ಇಷ್ಟಪಟ್ಟು ತಿಂತಾರೋ. ಹಾಗಾಗಿ ನಾನು ಜಾಸ್ತಿ ಹುರಿದಿಟ್ಟಂಗಿಲ್ಲ, ಎಷ್ಟು ಬೇಕಲ್ಲ ಅಷ್ಟೇ ಹುರಿದ್ಬಿಟ್ಟು ತಿನ್ನೋದು. ಅಂದರೆ ಜಾಸ್ತಿ ತಿಂದ್ರೂ ಒಳ್ಳೆಯದಲ್ಲ, ಮತ್ತು ಅದು ಹೊಟ್ಟೆ ಅನ್ನುವಕ್ಕೆ ಸ್ಟಾರ್ಟ್ ಆಗುತ್ತೆ ರೀ ಜಾಸ್ತಿ ಶೇಂಗಾ ತಿಂದ್ರೂ. ಹಾಗಾಗಿ ತಿನ್ನಬಾರ್ದಂತೇನಿಲ್ಲ, ಎಷ್ಟು ಬೇಕಲ್ಲ ಅಷ್ಟು ಹಿತವಾಗಿ ಮಿತವಾಗಿ ತಿಂದ್ರೆ ಒಳ್ಳೆಯದಲ್ಲ. ಹಾಗಾಗಿ ಎಷ್ಟು ಬೇಕಲ್ಲ ಅಷ್ಟು ಹುರಿದ್ಬಿಟ್ಟು ತಿನ್ನೋದು. ಈಗ ಶೇಂಗಾನು ಸ್ವಲ್ಪ ಹುರಿದಿಟ್ಟಿರಿ, ಮತ್ತು ಪಂಪ್ಕಿನ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸ್ ಸ್ವಲ್ಪ ಹುರ್ಕೊಂಡ್ಬಿಟ್ಟು ತಿಂದ್ರೆ ರುಚಿ ಅನ್ನಿಸ್ತಾವೆ ರೀ ಹಂಗೆ ತಿನ್ನೋಕ್ಕಿಂತ. ಅಂದ್ರೆ ಇವನು ಅಷ್ಟೇ ಜಾಸ್ತಿ ತಿನ್ನಕ್ಕೆ ಹೋಗ್ಬಾರ್ದು, ಡೈಲಿ 1 ರಿಂದ 2 ಚಮಚದಷ್ಟೇ ತಿನ್ಬೇಕಂತಾರು. ಅಂದ್ರೆ ಅತಿ ಆದರೆ ಅಮೃತನೂ ವಿಷ ಆಗುತ್ತಲ್ರಿ. ಹಾಗಾಗಿ ಎಷ್ಟು ನಮ್ಮ ದೇಹಕ್ಕೆ ಬೇಕಲ್ಲ ಅಷ್ಟು ತಿಂದ್ರೇ ಒಳ್ಳೆಯದು. ಈಗಿದ್ರೆ ಅವನು ಹೊರದು ನಾನು ಸ್ವಲ್ಪ ತಿಂದೆ, ಮತ್ತು ನನಗೂ ಅಷ್ಟು ಕೊಟ್ಟೆ. ಟೈಮ್ ಈಗಿದ್ರೆ 5:30 ಆಗಿದ್ದ, ನೀರನ್ನು ಖಾಲಿ ಆಗಿದ್ದು. ಬೋರ್ ಚಾಲೂ ಮಾಡಿದ್ದೆ ರೀ ಕುಡಿಯೋಕಷ್ಟು ನೀರು ತುಂಬಬೇಕಂತ. ನೀರನ್ನು ತುಂಬಿಟ್ಬಿಟ್ಟು ನಾಳೆ ಸಂಜೆಗೆ ದೋಸೆ ಮಾಡ್ಬೇಕಂತೇಳಿ ಈಗನ ಅಕ್ಕಿ ನೆನ್ಸಕ್ಕೆ ಹಾಕಿದ್ರೈತಂತೇಳಿ ಅಕ್ಕಿನೂ ಸ್ವಚ್ಛ ಮಾಡಿ ತೊಗೊಂಡಿದ್ದೀನಿ ನೋಡಿರಿ. ಫಸ್ಟಿಗೆ ನೀರು ತುಂಬಿಟ್ಬಿಟ್ಟು, ಮತ್ತು ಬೋರ್ ಹೆಂಗಾದ್ರೂ ಚಾಲೂ ಇರುತ್ತಲ್ಲ ಅದ್ರೊಳಗೆ ಸ್ವಚ್ಛಾಗಿ ತೊಳೆದ್ಬಿಡ್ಬೋದಂತೇಳಿ ಹಂಗೆ ಅಕ್ಕಿನೂ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಈಗ ದೋಸೆ ಮಾಡೋಕ್ಕೆ ಹಾಕಕ್ಕಂತೀನಿ ನೋಡಿರಿ. ನನ್ನ ಮಗಳಿಗೆ ದೋಸೆ ಬೇಕಾಗಿತ್ತು, 2 ದಿವಸ ಹಿಂದನೇ ಅಂದಿದ್ಲು. ಮತ್ತು ಬೆಳಗ್ಗೆ ತಿನ್ನಂಗಿಲ್ಲಲ್ರಿ, ಉಪವಾಸ ಇರುತ್ತೆ. ಹಂಗಾಗಿ ಸಂಜೆಕನ ಮಾಡಿ ಕೊಟ್ರೆ ಆಯಿತು. ಮೆಂತ್ಯ ದೋಸೆ ಮಾಡೋಣ ಅಂತೇಳಿ 2 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ದೀನಿ ರೀ, ಮತ್ತು 1 ಹಿಡಿಯಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಚಮಚದ ಲೆಕ್ಕದ ಪ್ರಕಾರ ಆದರೂ 3 ಚಮಚದಷ್ಟು ಮೆಂತ್ಯ ತೊಗೋಬೇಕು. ಅಂದರೆ ಮೆಂತ್ಯ ದೋಸೆನೇ ಅಂತೇಳಿ ಮೊನ್ನೆ ಮಾಡಿದ್ದೆ, ಟೇಸ್ಟ್ ಆಗಿದ್ದು. ಹಾಗಾಗಿ ಇವತ್ತು ಮಾಡೋಣ ಅಂತೇಳಿ 2 ಗ್ಲಾಸ್ ಅಕ್ಕಿಗೆ 3 ಚಮಚದಷ್ಟು ಮೆಂತ್ಯ ಮತ್ತು 1 ಹಿಡಿಯಷ್ಟು ಕಡಲೆಬೇಳೆ ಹಾಕಾಕಂತೀನಿ ನೋಡಿರಿ. ಇದು ಇಷ್ಟ ಇದ್ರೆ ಹಾಕ್ಬೋದು, ಹಾಕ್ದೇ ಮಾಡ್ಬೋದು. ನಮ್ಮ ಮೊನ್ನೆ ಹಾಕಿತ್ತಿಲ್ಲ ರೀ, ಇವತ್ತು ಹಾಕೋಣ ಅಂತೇಳಿ ಹಾಕಿದ್ದು. ಹಂಗೆ ಸ್ವಲ್ಪ ಚೇಂಜಸ್ ಮಾಡ್ತಾ ಇರ್ತೀನಿ ನೋಡಿರಿ. ಅಂದರೆ 1 ಹಿಡಿಯಷ್ಟು ಮೆಂತ್ಯ ಮತ್ತು 1 ಹಿಡಿಯಷ್ಟು ಕಡಲೆಬೇಳೆ ಹಾಕಿದ್ದು. ನೀವು ಕಡಲೆಬೇಳೆ ಇಷ್ಟ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು, ಇದ್ರೆ ಹಾಕ್ಬೋದು, ಟೇಸ್ಟ್ ಆಗ್ತಾವ್ರಿ. ಈಗಿದ್ರೆ 1 ಹಿಡಿ ಮೆಂತ್ಯ ಮತ್ತು 1 ಹಿಡಿ ಕಡಲೆಬೇಳೆ ಮತ್ತು 2 ಗ್ಲಾಸಷ್ಟು ಅಕ್ಕಿ ಹಾಕಿ 2 ರಿಂದ 3 ಸಲ ಸ್ವಚ್ಛಗೆ ತೊಳೆದ್ಬಿಟ್ಟು ಮುಳುಗುವಷ್ಟು ನೀರು ಹಾಕಿಬಿಟ್ಟು 8 ರಿಂದ 10 ತಾಸು ನೆನೆಸ್ಬಿಟ್ಟು ರುಬ್ಕೋಬೇಕಾಗುತ್ತೆ. ಅಂದರೆ ಮೆಂತ್ಯ ಗಟ್ಟಿ ಇರ್ತಾವಲ್ಲ, ಹಾಗಾಗಿ ನಾನು ಈಗ ನೆನೆಸಿಟ್ಬಿಟ್ಟಿದ್ದೀನಿ, ಮತ್ತು ನೆನಪಾಗಂಗಿಲ್ಲ ಅಂತ ನಾಳೆ ಬೆಳಿಗ್ಗೆ ರುಬ್ಬಿಟ್ರಾಯ್ತು, ಸಂಜೆಗೆ ಮಾಡಕ್ಕೆ ಬರುತ್ತೆ ರೀ. ಈಗಿದ್ರೆ ಅದನ್ನೂ ನೆನೆಸಾಕಿಟ್ಬಿಟ್ಟು ಈ ಕಡೆ ಇವತ್ತು ನೈವೇದ್ಯಕ್ಕೆ ಏನೈತಿಲ್ಲ ಗೋಧಿ ಹುಗ್ಗಿ ಮಾಡೋಣಂತ 1 ಗ್ಲಾಸಷ್ಟು ಗೋಧಿ ತೊಗೊಂಡಿದ್ದೀನಿ ನೋಡಿರಿ. ಅಂದರೆ ನಾವು ಚಪಾತಿ ಹಿಟ್ಟು ಮಾಡಿಸ್ಕೊಂಬರ್ತೀವಲ್ಲ ಅದೇ ಗೋಧಿ ತೊಗೊಂಡಿದ್ದು. ಇಲ್ಲಾಂದ್ರೆ ಬಜ್ಜಿ ಗೋಧಿ ಇದ್ರೆ ಅದನ್ನೂ ಬೆಸ್ಟ್ ಆಗುತ್ತೆ, ಇಲ್ಲಾಂದ್ರೆ ಜೈ ಗೋಧಿ ಇದ್ರೆ ಅದನ್ನೂ ಚಲೋ ಆಗುತ್ತೆ ರೀ. ಅಂದ್ರೆ ಅವು ಇದ್ದಿದ್ದಿಲ್ಲಾಂದ್ರೆ ಈ ನಾರ್ಮಲ್ ನೀರು ಗೋಧಿ ಅಂತೀವಿ ನಾವು ಇವಕ್ಕೆ, ಆ ಗೋಧಿನೂ ತೊಗೊಂಡ್ಬಿಟ್ಟು ಮಾಡ್ಬೋದು, ಹುಗ್ಗಿ ಚಲೋ ಆಗ್ತಾವ್ರಿ. ಈಗ 1 ಗ್ಲಾಸಷ್ಟು ಗೋಧಿ ತೊಗೊಂಡಿದ್ದೀನಿ. ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು 1-2 ಚಮಚದಷ್ಟು ನೀರು ಹಾಕಿ ಈ ರೀತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದು ಪಲ್ಸ್ ಮೋಡ್ ಒಳಗೆ 30 ಸೆಕೆಂಡ್ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಜಸ್ಟ್ ಆನ್ ಆಫ್ ಮಾಡಿಬಿಟ್ರೆ ಆಯಿತು. 30 ಸೆಕೆಂಡ್ ಒಳಗಡೆ ಹುಗ್ಗಿ ಅಕ್ಕಿ ರೆಡಿ ಆಗ್ತಾವೆ ನೋಡಿರಿ. ಅಂದರೆ ಈ ರೀತಿ ಹುಗ್ಗಿ ಅಕ್ಕಿ ನಾವು ಹೊರಗಡೆ ತರ್ಬೋದು, ಆದರೆ ತರೋಕ್ಕಾಗ್ಲಿಕ್ಕೆ ಮತ್ತು ಇದ್ದಿತ್ತಿಲ್ಲ ಅಂದ್ರೆ ಮನೆಯೊಳಗೆ ಈ ರೀತಿ ದಿಢೀರಾಗಿ ನಮ್ಗೆ ಹುಗ್ಗಿ ಮಾಡ್ಬೇಕಂತ ಅನ್ನಿಸ್ದಾಗ ಸಿಂಪಲ್ಲಾಗಿ ಈ ರೀತಿ ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ಹುಗ್ಗಿ ಅಕ್ಕಿ ಅಂತೀವ್ರಿ ನಾವು. ಅಂದರೆ ಗೋಧಿನೇ ಇರ್ತಾವೆ ಅಂತಾರೆ ನಮ್ಮ ಕಡೆ ಹುಗ್ಗಿ ಅಕ್ಕಿ ಅಂತೇಳಿ. ಅವನ್ನ ಮಿಕ್ಸರ್ ಜಾರಿಗೆ ಹಾಕಿಬಿಟ್ಟು ಜಸ್ಟ್ 30 ಸೆಕೆಂಡ್ ಈ ರೀತಿ ಪಲ್ಸ್ ಮೋಡೊಳಗೆ ಮಿಕ್ಸ್ ಮಾಡ್ಕೊಂಡ್ರಾಯ್ತು. ಹುಗ್ಗಿ ಅಕ್ಕಿ ರೆಡಿ ಆಗ್ತಾವೆ ನೋಡಿರಿ. ಹೊರಗಡೆ ಹೋಗಿ ತರೋ ಅವಶ್ಯಕತೆ ಇಲ್ಲ, ಮನೆಯೊಳಗೆ ಈ ರೀತಿ ಸಿಂಪಲ್ಲಾಗೆ ಮಾಡ್ಕೋಬೋದು. ಹಾಗಾದ್ರೆ ಎಷ್ಟು ಮಸ್ತ್ ಆಗ್ಯಾವು. ಅಂದರೆ ಅವಾಗೆಲ್ಲ ಕುಟ್ಟಿ ರೆಡಿ ಮಾಡ್ಕೊತಿದ್ರು, ಅಷ್ಟೇ ಆಗಂಗಿಲ್ಲಲ್ರಿ. ಹಾಗಾಗಿ ಈ ರೀತಿ ಮಿಕ್ಸರ್ಗೆ ಹಾಕಿಬಿಟ್ಟು ಜಸ್ಟ್ 1 ನಿಮಿಷ ಒಳಗಡೆ ಹುಗ್ಗಿ ಅಕ್ಕಿ ರೆಡಿ ಮಾಡ್ಕೋಬಹುದು. ಅಂದರೆ ಹುಗ್ಗಿ ತಿನ್ಬೇಕು ಅನ್ಸಿದಾಗ 1 ಅರ್ಧ ತಾಸು ಒಳಗಡೆ ಹುಗ್ಗಿನೂ ರೆಡಿ ಆಗ್ಬಿಡುತ್ತೆ ನೋಡಿರಿ. ಈಗ ಅದನ್ನೆಲ್ಲ ಮಿಕ್ಸಿಗೆ ಹಾಕಿಬಿಟ್ಟು ಒಂದು ಸಲ ನೀಟಾಗಿ ಕೇರ್ಕೊಂಬಿಟ್ಟು ಆಮೇಲೆ ಸ್ವಚ್ಛಗೆ ತೊಳ್ಕೊಬೇಕ್ರಿ. ತೌಡೆಲ್ಲ ಬಂದಿರ್ತೈತಿ, ಅದನ್ನೆಲ್ಲ ಹೋಗ್ಬಿಡುತ್ತೆ. ನೀರು ಹಾಕಿ ಸ್ವಚ್ಛಗೆ ತೊಳ್ಕೊಂಡು 1 ಗ್ಲಾಸ್ ಗೋಧಿಗೆ ಏನೈತಲ್ಲ 7 ರಿಂದ 8 ಗ್ಲಾಸಷ್ಟು ನೀರು ಹಾಕಬೇಕಾಗುತ್ತೆ ರೀ. ಅಂದ್ರೆ ಒಂದೊಂದು ಗೋಧಿ ನೀರು ಜಾಸ್ತಿ ಹೀರ್ಕೊತಾವು, ಒಂದೊಂದು ಗೋಧಿ ನೀರು ಕಮ್ಮಿ ಹೀರ್ಕೊತಾವು. ಹಾಗಾಗಿ ನೋಡ್ಕೊಂಡ್ಬಿಟ್ಟು 7 ರಿಂದ 8 ಗ್ಲಾಸಷ್ಟು, ಅಂದರೆ 1 ಗ್ಲಾಸ್ ಗೋಧಿ ತೊಗೊಂಡಿದ್ರೆ 7 ರಿಂದ 8 ಗ್ಲಾಸಷ್ಟು ನೀರು ಮತ್ತು 1 ಚಮಚದಷ್ಟು ಎಣ್ಣೆ ಹಾಕಿಬಿಟ್ಟು 20 ರಿಂದ 25 ವಿಷಲ ಕೂಗಿಸ್ಕೋಬೇಕಾಗುತ್ತೆ ನೋಡಿರಿ. ಅಂದರೆ ಹುಗ್ಗಿ ಮಾಡೋದು ಕಷ್ಟನೇ. ಅವಾಗೆಲ್ಲ ಹುಗ್ಗಿ ಮಾಡೋ ಮುಂದಾಗ 3 ಗಂಟೆಕನೇ ಎದ್ದುಬಿಟ್ಟು ಕುದಿಸಾಕಿಡ್ತಿದ್ರಂತ, ಅಷ್ಟು
ಕುದಿಬೇಕಾಗುತ್ತೆ. ಓಪನಾಗಿ ಕುದಿಸೋ ಮುಂದಾಗ ಏನೈತಲ್ಲ ಒಂದು ಮಿನಿಮಮ್ ಒಂದು 3-4 ತಾಸಷ್ಟು ಅದು ಹುಗ್ಗಿ ಕುದ್ರೇ ಅದು ಟೇಸ್ಟ್ ಬರೋದ್ರಿ. ಅಂದ್ರೆ ಗೋಧಿ ಏನೈತಲ್ಲ ಪೂರ್ತಿ ಕುದ್ಬಿಟ್ಟು ಹಣ್ಣಗೆ ಮೆತ್ತಗಾಗಬೇಕು, ಅಂದ್ರೆ ಹಣ್ಣು ಕುದಿಬೇಕಂತಾರೆ ನಮ್ಮ ಕಡೆ. ಅಷ್ಟು ಮೆತ್ತಗಾಗಿ ಕುದಿಸ್ದಾಗನ ಹುಗ್ಗಿ ರುಚಿ ಜಾಸ್ತಿ ಆಗೋದ್ರಿ. ಅಂದ್ರೆ ಗಂಜಿ ಥರ ಬಿಡಬೇಕದು, ಅಷ್ಟು ಕುದಿಬೇಕಾಗುತ್ತೆ. ಹಾಗಾಗಿ ಒಂದು 20-25 ವಿಷಲ ಕೂಗಿಸ್ಬೇಕಾಗುತ್ತೆ ನೋಡ್ರಿ. ಉರಿನೂ ಸ್ವಲ್ಪ ಮೀಡಿಯಮ್ ಆಗಿ ಇಟ್ಬಿಟ್ಟು ಒಂದು 25 ವಿಷಲ ಕೂಗಿಸ್ಬಿಟ್ರಾಯ್ತು, ರೆಡಿ ಆಗುತ್ತೆ. ಅಷ್ಟು ತನಕ ನಾನು ಈ ಕಡೆ ಚಪಾತಿ ಪಲ್ಯ ಮತ್ತು ಅನ್ನನೂ ಅದು ಒಗ್ಗರಣೆ ಹಾಕಬೇಕಂತ ಅಂದ್ಕೊಂಡಿದ್ದೀನಿ ರೀ, ಮಧ್ಯಾಹ್ನ ಮಾಡಿದ್ದು. ಹಾಗಾಗಿ ಈಗಿದ್ರೆ ಅದು ಕುದಿಸಾಕಿಟ್ಬಿಟ್ಟು ಈ ಕಡೆ ಬೆಂಡೆಕಾಯಿನೂ ಕಟ್ ಮಾಡಿಬಿಟ್ಟು ಬೆಂಡೆಕಾಯಿ ಪಲ್ಯ ಮಾಡಾಕಂತೀನಿ ನೋಡ್ರಿ. ಸಿಂಪಲ್ಲಾಗೆ ಪಲ್ಯ ಈ ರೀತಿ ಮಾಡೋದು ದೊಡ್ಡ ಕಷ್ಟನೇ ಅಲ್ಲ, ಮಾತ್ರ ಟೇಸ್ಟ್ ಚಲೋ ಆಗಿರ್ತೈತ್ರಿ. ಅಂದರೆ ಇದಕ್ಕೆ ನಾನು ಫಸ್ಟಿಗೆ ಎಣ್ಣೆ ಹಾಕಿಬಿಟ್ಟು ಬೆಂಡೆಕಾಯಿ ಹುರ್ಕೊಂಡು ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಎಣ್ಣೆ ಮತ್ತು ಇದಕ್ಕೊಂದು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಾಕಂತೀನಿ ರೀ. ಅಂದ್ರೆ ನಿನ್ನೆ ಇಡೋದ್ರೊಳಗೆ ಚಟ್ನಿ ಮಾಡಿದ್ದೆ ಅಲ್ರಿ, ಶೇಂಗಾ ಮತ್ತು ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ ಹಾಕಿಬಿಟ್ಟು ಬೆಳ್ಳುಳ್ಳಿ ಹಾಕಿಲ್ಲ ರೀ, ಹಂಗೆ ಚಟ್ನಿ ಮಾಡಿದ್ದೆ, ಟೇಸ್ಟ್ ಆಗಿತ್ತು. ಅಂದ್ರೆ ನಿನ್ನೆ ಅವರಿಕಾಯಿ ಪಲ್ಯಕ್ಕೂ ಹಾಕಿದ್ದೆ, ಟೇಸ್ಟ್ ಆಗಿತ್ತು ಅಂತೇಳಿ ಇವತ್ತು ಬೆಂಡೆಕಾಯಿ ಪಲ್ಯನೂ ಅದೇ ರೀತಿ ಮಾಡ್ಕೊಂಡಿದ್ದು. ಬೆಂಡೆಕಾಯಿ ಹುರ್ಕೊಂಡ್ಬಿಟ್ಟು ರುಚಿ ತಕ್ಕಷ್ಟು ಉಪ್ಪು, ಧನಿಯಾ ಪುಡಿ, ಅರಿಶಿನ ಪುಡಿ ಹಾಕಿಬಿಟ್ಟು ಚಲೋತ್ನಾಗೆ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಸಿಂಪಲ್ಲಾಗೆ ಬೆಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ ನೋಡ್ರಿ. ಈ ರೀತಿ ಮಾಡಿಬಿಟ್ರೆ ಅಂದ್ರೆ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಹಾಕ್ಲಿಕ್ಕಂದ್ರೂ ಟೇಸ್ಟ್ ಆಗುತ್ತೆ. ಚಪಾತಿಗಾಗಲಿ ರೊಟ್ಟಿಗಾಗಲಿ ತಿನ್ನಾಕ್ರಿ ಅದನ್ನೂ ಪಲ್ಯ ರೆಡಿ ಮಾಡಿ ಇಟ್ಬಿಟ್ಟು ಈ ಕಡೆ ನಮ್ಮ ಮನೆಯವರಿದ್ರೆ ಹುಗ್ಗಿಗೆ ಡ್ರೈ ಫ್ರೂಟ್ಸ್ ಎಲ್ಲ ಕಟ್ ಮಾಡಿ ಕೊಡಾಕತ್ತಿದ್ರು. ಇವಾಗ ಟೈಮ್ 6:30 ಆಗೈತ್ರಿ. ನಮ್ಮ ಮನೆಯವ್ರಿಗೂ ಹಶು ಆಗೈತೆ ಅಂತ ಅವರು ಬೆಳಗ್ಗೆ ನಾಷ್ಟಾನೂ ಮಾಡಿದ್ದಿಲ್ಲಲ್ರಿ, ಹಂಗಾಗಿ ಊರಿಗೆ ಹೋಗಿದ್ರು. ಅಲ್ಲಿ ಸ್ವಲ್ಪ ನಾಷ್ಟ ಮಾಡಿದ್ರಂತ. ಹಾಗಾಗಿ ಟೈಮ್ 6:30 ಆಗಿತ್ತು, ಹಶು ಆಗೈತಿ. ಇನ್ನು ಯಾವಾಗ ಮಾಡೋಕೆ ನೀನು ಅಡುಗೆ ಅಂತ ಅನ್ನಕತ್ತಿದ್ರು. ಆಲ್ಮೋಸ್ಟ್ ಆಗೈತ್ರಿ, ಇನ್ನು ಸ್ವಲ್ಪ ಹುಗ್ಗಿ ಕುದಿಬೇಕು. ಮತ್ತು ಚಪಾತಿ ಹಿಟ್ಟನ್ನು ಕಲಸಿಟ್ಟಿದ್ದೀನಿ. ಇದಷ್ಟು ಅನ್ನ ಒಗ್ಗರಣೆ ಹಾಕಿಬಿಟ್ಟು ಚಪಾತಿ ಮಾಡಿ ಆಮೇಲೆ ಹುಗ್ಗಿ ರೆಡಿ ಮಾಡ್ಕೊಂಡ್ಬಿಟ್ರೆ ಆಗುತ್ತಾ. ಅಂದ್ರೆ ನೈವೇದ್ಯ ಹಿಡಿದ್ಬಿಟ್ಟನೆ ಊಟ ಮಾಡೋಕೆ ಬರುತ್ತಾ ಅಂತೇಳಿ ಈಗ ಅನ್ನನೂ ಒಗ್ಗರಣೆ ಹಾಕಿದೆ ನೋಡ್ರಿ. ಅಂದ್ರೆ ಜೀರಿಗೆ, ಸಾಸ್ವೆ, ಶೇಂಗಾ ಮತ್ತು ಮೆಣಸಿನ್ಕಾಯಿ, ಕರಿಬೇವು ಅಷ್ಟು ಹಾಕಿಬಿಟ್ಟು ನಿಂಬೆಹಣ್ಣು ಹಾಕಿ ಒಗ್ಗರಣೆ ಹಾಕಿದೆ ರೀ, ಟೇಸ್ಟ್ ಆಗಿತ್ತು. ಈ ಕಡೆ ಅದನ್ನು ಒಗ್ಗರಣೆ ಹಾಕಿಟ್ಬಿಟ್ಟು ಹುಗ್ಗಿನೂ ಇನ್ನೂ ಕುದೀತಿಲ್ಲ ರೀ, ಹಾಗಾಗಿ ಅದನ್ನು ಆ ಸೈಡ್ ಇಟ್ಬಿಟ್ಟು ಇನ್ನು ಚಪಾತಿ ಮಾಡ್ಕೊಂಡ್ರಾಯ್ತು. ಅಷ್ಟು ತನಕ ಹುಗ್ಗಿನೂ ಕುದೀತೈತೆ ಅಂತ ನಾನು ಈ ಕಡೆ ಚಪಾತಿ ರೆಡಿ ಮಾಡಿಕೊಂಡೆ ನೋಡ್ರಿ. ಚಪಾತಿ ರೆಡಿ ಮಾಡಿಕೊಂಡೆ ಮತ್ತು ಹಪ್ಪಳನೂ ಸ್ವಲ್ಪ ಫ್ರೈ ಮಾಡಿದೆ. ಮತ್ತು ಹುಗ್ಗಿನೂ ಈ ಕಡೆ ಕುದ್ದೀತ್ರಿ. ಈ ರೀತಿ ಕುದಿಬೇಕು, ಗಂಜಿ ಬಿಡ್ಬೇಕ್ರಿ, ಅವಾಗನ ಹುಗ್ಗಿ ಟೇಸ್ಟ್ ಆಗೋದು. ಅಂದ್ರೆ ತಿನ್ನೋ ಮುಂದಾಗ ಕಚ್ ಅನ್ಸಾಕ ಸ್ಟಾರ್ಟ್ ಆಗುತ್ತೆ ಹುಗ್ಗಿ ಸರಿಯಾಗಿ ಕುದಿಲಿಕ್ಕಂದ್ರೆ ರೀ. ಹುಗ್ಗಿ ಚಲೋತ್ನಾಗ ಕುದಿಸ್ಕೊಂಡ್ಬಿಟ್ಟು ಈ ರೀತಿ ಮುಗಿಸ್ಕೋಬೇಕ್ರಿ. ಅಂದ್ರೆ ಮ್ಯಾಶ್ ಮಾಡ್ಕೋಬೇಕು. ಎಷ್ಟು ನೀಟಾಗಿ ಮ್ಯಾಶ್ ಮಾಡ್ಕೊತೀವಲ್ಲ ಅದು ಗೋಧಿ ಎಲ್ಲ ಮೆತ್ತಗಾಗುತ್ತೆ. ಅದಕ್ಕಾಗಿ ಚಲೋತ್ನಾಗೆ ಮ್ಯಾಶ್ ಮಾಡ್ಕೋಬೇಕ್ರಿ. ಮ್ಯಾಶ್ ಮಾಡ್ಕೊಂಡ್ಬಿಟ್ಟು 1 ಗ್ಲಾಸ್ ಗೋಧಿ ತೊಗೊಂಡಿದ್ದೀವಿ ಅಂದ್ರೆ 1 ಗ್ಲಾಸಷ್ಟು ಬೆಲ್ಲ ಹಾಕಬೇಕು, ಆವಾಗ ರುಚಿ ಕರೆಕ್ಟಾಗಿ ಬರುತ್ತೆ ರೀ. ನಮ್ಗೆ ಸ್ವಲ್ಪ ಸಪ್ಪಗಿದ್ರೆ ನಡೀತೈತೆ ಅಂದ್ರೆ ಸ್ವಲ್ಪ ನೀವು ಕಮ್ಮಿ ಹಾಕ್ಬೋದು. ಆ್ಯಕ್ಚುಲಿ 1 ಗ್ಲಾಸ್ ಗೋಧಿಗೆ 1 ಗ್ಲಾಸಷ್ಟು ಬೆಲ್ಲ ಹಾಕಿದ್ರೇ ರುಚಿ ಜಾಸ್ತಿ ಆಗೋದು, ಅಂದ್ರೆ ಚಲೋ ಆಗೋದ್ರಿ. ಈಗಿದ್ರೆ ಸ್ವಲ್ಪ ಏಲಕ್ಕಿ ಮತ್ತು ಸೋಂಪನ್ನು ಕುಟ್ಟಿ ಹಾಕಿದ್ದೀನಿ, ಮತ್ತು ಸ್ವಲ್ಪ ಜಾಜಿಕಾಯಿನ ಈ ರೀತಿ ಹೆಚ್ಚಿಬಿಟ್ಟು ಹಾಕಬೇಕ್ರಿ, ಆವಾಗ ಸರಿಯಾಗಿ ಅದು ಪುಡಿ ಆಗುತ್ತೆ ಕುಟ್ಟಿ ಹಾಕೋಕ್ಕಿಂತ ರೀ. ಈಗ ಜಾಜಿಕಾಯಿ, ಸೋಂಪು, ಏಲಕ್ಕಿ ಎಲ್ಲ ಹಾಕಿಬಿಟ್ಟು ಚಲೋತ್ನಾಗ ಮತ್ತೆ ಕುದಿಸಾಕಿಡ್ಬೇಕ್ರಿ. ಹುಗ್ಗಿ ಚಲೋತ್ನಾಗ ಕುದ್ದಾದ್ಮೇಲೆ ಸ್ವಲ್ಪ ತುಪ್ಪೊಳಗೆ ಡ್ರೈ ಫ್ರೂಟ್ಸನ್ನು ಹುರಿದು ಹಾಕಿಬಿಟ್ರಾಯ್ತು, ಮಸ್ತ್ ಆಗುತ್ತೆ ನೋಡ್ರಿ. ಉಪ್ಪು ಹಾಕೋದು ನೆನಪ ಹರಿಯುತ್ತೆ, ಹಾಗಾಗಿ ಮತ್ತೆ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಕುದಿಸಾಕಿಟ್ಟಿದ್ದೀನಿ ನೋಡ್ರಿ. ಚಲೋತ್ನಾಗ ಕುದ್ದಾದ್ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹುರಿದ್ಬಿಟ್ಟು ಹಾಕಿಬಿಟ್ರೆ ಟೇಸ್ಟ್ ಮಸ್ತ್ ಬರುತ್ತೆ, ರುಚಿನೂ ಜಾಸ್ತಿ ಆಗುತ್ತೆ. ಈಗ 1-2 ಚಮಚದಷ್ಟು ತುಪ್ಪ ಹಾಕಿಬಿಟ್ಟು ಸ್ವಲ್ಪ ಒಣ ಖಾರಕ್ಕೆ, ಅಂದರೆ ಖಾರಕ್ಕಂತ ಸಿಗ್ತಾವಲ್ರಿ, ಅದನ್ನ ಈ ರೀತಿ ಸ್ವಲ್ಪ ಕುಟ್ಬಿಟ್ಟು ಇಟ್ಕೊಂಡಿದ್ದೆ. ಅದನ್ನೆಲ್ಲ ಡ್ರೈ ಫ್ರೂಟ್ಸ್ ಹುರಿದ್ಬಿಟ್ಟು ಇದಕ್ಕೆ ಹಾಕಿಬಿಟ್ರಾಯ್ತು, ಟೇಸ್ಟ್ ಮಸ್ತ್ ಬರುತ್ತೆ ನೋಡ್ರಿ. ಅಂದರೆ ಯಾವ್ದನ್ನ ಮನೆಯೊಳಗೆ ಇರುತ್ತಲ್ಲ ಡ್ರೈ ಫ್ರೂಟ್ಸ್ ಅದನ್ನ ತುಪ್ಪೊಳಗೆ ಚಲೋತ್ನಾಗ ಹುರಿದ್ಬಿಟ್ಟು ಹಾಕಿಬಿಟ್ರಾಯ್ತು, ಟೇಸ್ಟ್ ಮಸ್ತ್ ಬರುತ್ತೆ ನೋಡ್ರಿ. ನಾನಿಲ್ಲಿ ಖಾರಿಕ ಬಾದಾಮಿ ಮತ್ತು ಗೋಡಂಬಿ, ಒಣ ದ್ರಾಕ್ಷಿ ಮತ್ತು ಸ್ವಲ್ಪ ಕೊಬ್ಬರಿನೂ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ ರೀ. ಫಸ್ಟಿಗೆ ಇವನ್ನೆಲ್ಲ ನೀಟಾಗಿ ಅಂದ್ರೆ ಭಾಳ ಕೆಂಪಾಗೋ ಮಟ್ಟ ಹುರ್ಕೋಬಾರ್ದು, ಲೈಟಾಗಿ ಹುರ್ಕೊಂಬಿಟ್ಟು ಸ್ವಲ್ಪ ಕಸ್ಕಸಿನೂ ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡ್ಕೊಂಬಿಟ್ಟು ಹುಗ್ಗಿಗೆ ಮಿಕ್ಸ್ ಮಾಡಿಬಿಟ್ರಾಯ್ತು. ಹುಗ್ಗಿ ಮಾತ್ರ ಟೇಸ್ಟ್ ಮಸ್ತ್ ಇರುತ್ತೆ ನೋಡ್ರಿ. ಅಂದರೆ ಡ್ರೈ ಫ್ರೂಟ್ಸ್ ಹಾಕೋಕೆ ಇಷ್ಟ ಇಲ್ಲ ಅಂದರೆ ಬರೀ ಕೊಬ್ಬರಿ ಮತ್ತು ಕಸ್ಕಸಿ ಆದ್ರೂ ಸ್ವಲ್ಪ ತುಪ್ಪೊಳಗೆ ಹುರಿದ್ಬಿಟ್ಟು ಹಾಕಬೇಕ್ರಿ, ರುಚಿ ಜಾಸ್ತಿ ಆಗುತ್ತೆ. ಹಾಗಾರಿ ಫೈನಲಿ ಹುಗ್ಗಿನೂ ರೆಡಿ ಆಯ್ತು ನೋಡ್ರಿ. ಈಗ ನಮ್ಗೆ ಹಾಲುಗ್ಗಿ ಬೇಕಂದ್ರೆ ಹಾಲನ್ನು ಮಿಕ್ಸ್ ಮಾಡ್ಕೋಬೋದು. ಅಂದರೆ ನಮ್ಗೆ ನಾವು ಮ್ಯಾಲೆ ಹಾಕ್ಕೊಂಡು ತಿಂತೀವಂತೇಳಿ ಮತ್ತು ಸ್ವಲ್ಪ ಕ್ವಾಂಟಿಟಿ ಒಳಗೆ ಮಾಡಿದ್ದೆಲ್ರಿ, ಹಾಗಾಗಿ ನಾನು ಹಾಲೇನು ಮಿಕ್ಸ್ ಮಾಡೋಕ್ಕೆ ಹೋಗಿದ್ದಿಲ್ಲ. ಆಮೇಲೆ ಸ್ವಲ್ಪ ಹಾಲು ತುಪ್ಪ ಹಾಕ್ಕೊಂಡು ತಿನ್ನಕ್ಕೆ ಬರುತ್ತೆ ಅಂಥೇಳಿ ಹೇಗಿದ್ರೆ ಫಸ್ಟಿಗೆ ಹುಗ್ಗಿ ರೆಡಿ ಮಾಡಿಬಿಟ್ಟು ದೇವರ ನೈವೇದ್ಯನ ಮಾಡಿಬಿಟ್ಟು ಆಮೇಲೆ ಊಟ ಮಾಡ್ರೈತಂಥೇಳಿ ನೈವೇದ್ಯನೂ ರೆಡಿ ಮಾಡಕ್ಕಂತೀನಿ ನೋಡ್ರಿ. ನಮ್ಮ ಮನೆಯವ್ರಿಗಂತೂ ಫುಲ್ ಆಗಿತ್ತು, ಧೂಪನೂ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು ನಾನು ನೈವೇದ್ಯ ಹಿಡಿಯೋಕ್ಕಂತಾಗ್ರಿ. ಫೈನಲಿ ಪೂಜೆ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ಟು ನಮ್ಮ ಮನೆಯವ್ರಿಗೆ ಫಸ್ಟಿಗೆ ಹುಗ್ಗಿ ಹಾಲು ತಿಂದ್ರಂತೆ ಹಾಕಿ ಕೊಟ್ಟೆ ನೋಡ್ರಿ. ಇದೇನು ತನಗ
ಆಗಲಾಗೈತಿ, ನನಗರೆ ಸಿಕ್ಕಾಪಟ್ಟೆ ಆಗೈತಿ, ಹೊಟ್ಟಿನೇ ತುಂಬಲಾಗೈತಿ ಅಂತೇಳಿ ಆಮೇಲೆ ಚಪಾತಿ ಉಂಡು ಆಮೇಲೆ ಹುಗ್ಗಿ ತಿಂತೀನಿ ಅಂತ ಅನ್ನಾಕತ್ತಿದ್ರು. ಫಸ್ಟಿಗೆ ಸ್ವೀಟ್ ತಿಂದರೆ ಅದನ್ನೇ ಚಲೋ ಅಂತ ನಾನಿದ್ರೆ ಈಗ ಪ್ಲೇಟ್ ರೆಡಿ ಮಾಡ್ಕೊಳಕಂತೀನಿ ನೋಡ್ರಿ. ಮನುಷ್ಯಾಗ ಆದಾಗ ಎಷ್ಟು ಊಟ ಇಂಪಾರ್ಟೆಂಟ್ ಅನ್ಸುತ್ತಲ್ರಿ. ಈಗ ಮಸ್ತಾಗೆ ಪ್ಲೇಟು ರೆಡಿ ಆಗೈತೆ ನೋಡ್ರಿ. ಹುಗ್ಗಿ ಮತ್ತು ಚಿತ್ರಾನ್ನ, ಬೆಂಡೆಕಾಯಿ ಪಲ್ಯ, ಚಪಾತಿ ಮತ್ತು ಹಪ್ಪಳ ಇಷ್ಟು ಸಿಂಪಲ್ಲಾಗಿ ಮಾಡಿದ್ದು ನೋಡ್ರಿ. ಸಿಂಪಲ್ಲಾಗಿದ್ರೂ ಮನೆ ಊಟ ಸಖತ್ತಾಗಿರುತ್ತಲ್ರಿ. ಹೊರಗಡೆ ಹೋಗಿ ಊಟ ಮಾಡೋಕ್ಕಿಂತ ಮನೆಯೊಳಗೆ ಇಷ್ಟು ಸಿಂಪಲ್ಲಾಗಿ ಮಾಡಿಬಿಟ್ರೂ ರುಚಿ ಮಾತ್ರ ಮಸ್ತ್ ಆಗುತ್ತೆ ನೋಡ್ರಿ. ಇನ್ನು ಪ್ಲೇಟು ರೆಡಿ ಆಗೈತಿ, ಊಟ ಮಾಡೋಣ ಬರ್ರಿ. ಹುಗ್ಗಿ ನೋಡ್ರಿ ಎಷ್ಟು ಮಸ್ತ್ ಕಾಣಕ್ಕಂತಿತ್ತು. ಈ ರೀತಿ ಹುಗ್ಗಿ ಅಂದ್ರೆ ಗಂಜಿ ಥರ ಬಿಟ್ರೆ ಅದು ರುಚಿ ಜಾಸ್ತಿ ಆಗೋದು ನೋಡ್ರಿ. ನೋಡ್ತಾ ಇದ್ರೇ ತಿನ್ಬೇಕು ಅನ್ಸಾಕತ್ತಿತ್ತು, ಅಷ್ಟು ಮಸ್ತಾಗೆ ಬಂದಿತ್ತು ನೋಡ್ರಿ. ಈಗ ಊಟ ಮಾಡೋಣ ಬರ್ರಿ. ಇವತ್ತಿನ ವಿಡಿಯೋನೂ ಇಲ್ಲೇ ಮುಗಿಸೋನ್ರಿ. ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೆ ಹೋಗ್ಬೇಡ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಇಷ್ಟೋ ತನಕ ವಿಡಿಯೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯದ ತುಂಬ ಧನ್ಯವಾದಗಳು ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ. ಬಾಯ್ ರೀ ಎಲ್ಲರಿಗೂ. ನಮಸ್ಕಾರ ರೀ. ಹೋಗಿ ಬರ್ತೀವಿ ರೀ. ಮತ್ತೆ ಹೊಸ ಲಾಗ್ ಜೊತೆಗೆ ಸಿಗ್ತೀವಿ ರೀ.